ಸರ್ ನಮಸ್ತೆ ಹೇಳಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಸಂಬಂಧಪಟ್ಟಿದ ಇಲಾಖೆ ಅಧಿಕಾರಿಗಳೆಲ್ಲ ಒಂದು ಮೀಟಿಂಗ್ ಮಾಡಿ ಸಭೆ ಮಾಡಿ ಒಂದು ಕಾರ್ಪೊರೇಷನ್ ಎಲೆಕ್ಷನ್ಗೆ ರೆಡಿ ಮಾಡಿದ್ದಾರೆ. ಅವರಲ್ಲಿ ಕಾಂಟೆಸ್ಟ್ ಮಾಡ್ತಾ ಇದ್ದೀರಾ. ತಮ್ಮ ಹೆಸರು, ತಮ್ಮ ಪರಿಚಯ, ತಮ್ಮ ಕ್ಷೇತ್ರ ಹೇಳಿ ಸರ್. ನನ್ನ ಹೆಸರು ಜೆ ಮಹೇಂದ್ರನ್ ಅಂತ. ನಾನು ಸರ್ವಜ್ಞನಗರ ಕಾನ್ಸ್ಟಿಟ್ಯೂನ್ಸಿಯಿಂದ ನಾನು ವೆಂಕಟೇಶ್ವರ ವಾರ್ಡಿಂದ ಕಂಟೆಸ್ಟ್ ಮಾಡಕ್ಕೆ ಅಪ್ಲಿಕೇಶನ್ ತಗೊಂಡಿದ್ದೀನಿ. ಸರ್ ತಾವು ಕಾಂಗ್ರೆಸ್ ಪಕ್ಷ ರಾಜಕಾರಣದಲ್ಲಿ ಎಷ್ಟು ವರ್ಷ ಇದೆ? ಸರ್ ನಾನು ಸುಮಾರು 35 ವರ್ಷದಿಂದ ಇದ್ದೀನಿ. ಸನ್ಮಾನ್ಯ ಕೆ.ಜೆ. ಜಾರ್ಜ್ ಸಾಹೇಬ್ರು ಅವರು ನಮ್ಮ ಕ್ಷೇತ್ರದ MLA ಮತ್ತು ಕರ್ನಾಟಕ ಸರ್ಕಾರದ ಒಂದು ಮಂತ್ರಿಯಾಗಿದ್ದಾರೆ, ಇಂದಿನ ಸಚಿವರಾಗಿದ್ದಾರೆ. ಅವರಿಂದ ನಮ್ಮ ಕ್ಷೇತ್ರಕ್ಕೆ ಬಂದಿಂದ ಸುಮಾರು ಒಂದು 19 ವರ್ಷದಿಂದ ಅವ್ರ ಜೊತೆನೇ ಇದ್ದೀನಿ ನಾನು. ಈ ಸತಿ ಏನೋ ಅವರು ಒಂದು ಆಶೀರ್ವಾದ ಮಾಡಿದ್ರೆ ನನಗೆ ಖಂಡಿತ ಈ ಕೌನ್ಸಿಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡಕ್ಕೆ. ಸರ್ ನೀವು ಸರ್ವಜ್ಞನಗರ ಅವಾರ್ಡ್ ಅಲ್ಲಿ ನೀವು ಕಾರ್ಪೊರೇಟರ್ಗೆ ಎಲೆಕ್ಷನ್ ಆಕಾಂಕ್ಷಿ ಆಗಿದ್ದೀರಾ? ಹೌದು ಸರ್. ಕಾರ್ಪೊರೇಟರ್ಗೆ ಸರ್ ನಿಮ್ಮ ಸ್ನೇಹಿತರು, ನಿಮ್ಮ ಬಳಗ ಸ್ಥಳೀಯವಾಗಿ ನಿಮಗೆ ಬೆಂಬಲ ಯಾವ ರೀತಿ ಇದೆ ಸರ್? ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಜಾರ್ಜ್ ಸಾಹೇಬ್ರು ಬಂದು ನಮ್ಮ ಕ್ಷೇತ್ರವನ್ನು ತುಂಬಾ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದರಿಂದ ನಮ್ಗೆ ಒಂದು ಒಳ್ಳೆ ಅವಕಾಶ ಇದೆ. ಬಟ್ ಸಾಹೇಬರು ನಮ್ಗೆ ಒಂದು ಆಶೀರ್ವಾದ ಮಾಡಿದ್ರೆ ತುಂಬಾ ಒಳ್ಳೇದಾಗಿರುತ್ತೆ ಸರ್. ಸರ್ ಅವರು ಮೋಸ್ಟ್ ಆಫ್ ಸೀನಿಯರ್ ಕೆ.ಜೆ. ಜಾರ್ಜ್ ಸಾಹೇಬ್ರು ಬೆಂಬಲ ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ ಸರ್. ಹೌದು, ನಮ್ಮ ಕ್ಷೇತ್ರದಲ್ಲಿ ಅವ್ರದ್ದು ತುಂಬಾ ಚೆನ್ನಾಗಿದೆ. ಬಟ್ ಯಾವ ವಾರ್ಡ್ ನಮ್ದು 8 ವಾರ್ಡ್ ಇತ್ತು, ಈಗ 16 ವಾರ್ಡ್ ಆಗಿದೆ. ಈ 16 ವಾರ್ಡಲ್ಲೂ ಸಾಹೇಬ್ರದ್ದು ಒಳ್ಳೆ ಹೆಸರು ಇದೆ ಸರ್. ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಸರ್. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಸಂಬಂಧಪಟ್ಟಿದ ಇಲಾಖೆ ಅಧಿಕಾರಿಗಳು ಒಂದು 5 ಗ್ಯಾರಂಟಿ ತಗೊಂಡು ಬಂದು ಬಡವರಿಗೋಸ್ಕರನೇ 80,000 ಕೋಟಿಯಿಂದ 90,000 ಕೋಟಿ ಬಡವರಿಗೆ ಮೀಸಲಿಟ್ಟು ಪ್ರತಿಯೊಂದು ರೂಪಾಯಿನೂ ಬಡವರಿಗೆ ಸೇರ್ತಾ ಇದೆ. ಒಂದು 5 ಗ್ಯಾರಂಟಿ ಸಕ್ಸಸ್ ಆಗಿದೆ ಸರ್. ಒಂದು ಬಡವರಿಗೆ ಅಕ್ಕಿ ಕೊಡೋದಾಗ್ಲಿ, ಹೆಣ್ಮಕ್ಳಿಗೆ ಒಂದು 2,000 ಕೊಡೋದಾಗ್ಲಿ, ಬಸ್ ಉಚಿತ ಪ್ರಯಾಣ ಆಗ್ಲಿ, ಯುವನಿಧಿ ಆಗ್ಲಿ, ಇಷ್ಟೆಲ್ಲ ಮಾಡಿರೋದು ಈ ಒಂದು 5 ಗ್ಯಾರಂಟಿ ನಿಮ್ಗೆ ಕಾರ್ಪೊರೇಟರ್ ಆಗೋದಕ್ಕೆ ಒಂದು ಪ್ಲಸ್ ಪಾಯಿಂಟ್, ಬೆನಿಫಿಟ್ ಏನಾದ್ರು? ತುಂಬಾ ಪ್ಲಸ್ ಪಾಯಿಂಟ್ ಇದೆ ಸರ್ ಅದು. ಯಾಕಂದ್ರೆ ಇವತ್ತು ಸುಮಾರು ಜನ ಈ BPL ಕಾರ್ಡ್ ಅವರಿಗೆ ಸರ್ಕಾರದಿಂದ ಅವ್ರಿಗೆ ಒಳ್ಳೆ ರೇಷನ್ಗಳು ಸಿಗ್ತಾ ಇದೆ. ಬಸ್ ವ್ಯವಸ್ಥೆ ಇದೆ ಅವರಿಗೆ. ಪ್ಲಸ್ 2,000 ರೂಪಾಯಿ ಈ BPL ಕಾರ್ಡ್ ಹೆಡ್ ಆಫ್ ದ ಫ್ಯಾಮಿಲಿ ಅವರಿಗೆ ಸಿಗ್ತಾ ಇದೆ. ಇದರಿಂದ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಾರ್ಜ್ ಸಾಹೇಬ್ರು ಅವರಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್. ಅಲ್ಲಿ ಸರ್ ತಾವು ಬಹಳಷ್ಟು ಮೋಸ್ಟ್ ಆಫ್ ಸೀನಿಯರ್ ಇದ್ರ ರಾಜಕಾರಣದಲ್ಲಿ. ಹೌದು ಸರ್. ಬೇರೆ ಪ್ರಶ್ನೆ ಕೇಳುವಂತದ್ದು ಏನಿಲ್ಲ ಸರ್. ಈಗಿನ ಯಂಗ್ಸ್ಟರ್ಸ್ ಏನಿದ್ರೆ ಹೆಣ್ಮಕ್ಳು ಗಂಡ್ಮಕ್ಳು ಬೇರೆ ಬೇರೆ ಕೆಲಸ ಎಲ್ಲ ಸಾಫ್ಟ್ವೇರ್ IT BTಗೆಲ್ಲ ಹೋಗ್ತಾರೆ, ಒಳ್ಳೆ ಎಜುಕೇಟೆಡ್ ಆಗಿದ್ದಾರೆ. ಒಂದು ರಾಜಕಾರಣದಲ್ಲಿ ಬಂದ್ರೆ ಅವ್ರಿಗೊಂದು ಭವಿಷ್ಯ ಇದೆ ಸರ್? ಖಂಡಿತ ಇದೆ ಸರ್, ಖಂಡಿತ. ರಾಜಕಾರಣದಲ್ಲಿ ಒಂದು ಒಳ್ಳೆ ಎಜುಕೇಟೆಡ್ ಅವ್ರು ಬಂದ್ರೆ ಇನ್ನ ಸ್ವಲ್ಪ ಡೆವಲಪ್ಮೆಂಟ್ ಆಗಕ್ಕೆ ಚಾನ್ಸಸ್ ಇದೆ ಸರ್. ಸರ್ ಒಟ್ಟಾರೆಯಾಗಿ ನೀವು ಕಾರ್ಪೊರೇಟರ್ ಆಗೋದಕ್ಕೆ ಆಸೆ ಪಟ್ಟಿದ್ದೀರಾ. ಯಾವ ರೀತಿ ನಿಮ್ಗೆ ಖುಷಿ ಆಗ್ತಾ ಇದೆ? ಯಾವ ರೀತಿ ಫೀಲ್ ಇದೆ ಸರ್? ಸರ್ ಫೀಲ್ ಅಂತೂ ಏನಿಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ಒಂದ್ಸತಿ ಕಂಟೆಸ್ಟ್ ಮಾಡಿದ್ದೀನಿ, ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದ್ದೀನಿ. ಜಾರ್ಜ್ ಸಾಹೇಬ್ರು ಹೇಳಿದ್ರು ನಮಗೆ, ಒಂದ್ ದಿವಸ ನಿಮಗೆ ಆಶೀರ್ವಾದ ಮಾಡ್ತೀನಿ. ಖಂಡಿತ ಈ ಸತಿ ನನಗೆ ಮಾಡೇ ಮಾಡ್ತಾರೆ ಸರ್. ಸರ್ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಬಹಳ ಒಂದು ಪಾಸಿಟಿವ್ ಆಗಿ ಎನರ್ಜಿಯಾಗಿ ಒಂದು ಬಹಳ ಆಡಳಿತ ಚೆನ್ನಾಗಿ ನಡೀತಾ ಇದೆ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಸರ್ ಆಡಳಿತ ಬಗ್ಗೆ ಏನು ಕೊರತೆ ಇಲ್ಲ. ಯಾಕಂದ್ರೆ ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಾರೆ. ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಬಟ್ ಅದರಿಂದ ಬಂದು ಈ ಸತಿ ನಮ್ಮ GBA ಎಲೆಕ್ಷನ್ ಅಲ್ಲಿ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಸರ್.